ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಡೇ 3 ಹಾಗೂ ಲಾಸ್ಟ್ ಡೇ ಲಾಗ್ ಶುರು ಮಾಡೋ ಮೊದಲು ನಮ್ಮ ಈ ಟ್ರಿಪ್ ನ ಗ್ಯಾಂಗ್ ಅನ್ನು ಪರಿಚಯ ಮಾಡಿಸ್ತಿದ್ದೇನೆ. ಈಗ ಫಸ್ಟ್ ನಾವು ಡೇ 2 ನೈಟ್ ಸ್ಟೇ ಆಗಿದ್ವಲ್ಲ, ಆ ರೆಸಾರ್ಟ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ನಾವು ನಿನ್ನೆ ರಾತ್ರಿ ಆಗ್ಲಿಕ್ಕೆ ಮುಂಚೆನೆ ಬಂದಿದ್ವಿ ಇಲ್ಲಿ. ನಂಗೆ ಹೊರಗಡೆಯಿಂದ ಇದನ್ನ ನೋಡಿ ಅಂತೂ ಫುಲ್ ವಾವ್ ಅನ್ಸ್ತು. ಇಲ್ಲಿ ಪ್ಲೇ ಗ್ರೌಂಡ್ ಉಂಟು, ಸ್ವಿಮ್ಮಿಂಗ್ ಪೂಲ್ ಇದೆ, ಕಿಡ್ಸ್ ಪ್ಲೇ ಏರಿಯಾ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಬೇರೆ ಏನೇನು ಉಂಟು ಎಕ್ಸ್ಪ್ಲೋರ್ ಮಾಡುವ. ಈ ರೆಸಾರ್ಟ್ ನ ಹೆಸರು ಮೌಂಟೇನ್ ವೈಬ್ಸ್. ಇದು ಇರೋದು ಮೀನಂಗಡಿಯಲ್ಲಿ. ನೋಡಿ ಎಷ್ಟು ಚಂದ ಉಂಟಲ್ಲ ಹೊರಗಡೆಯಿಂದ ನೋಡುವಾಗ. ಇದನ್ನ ನೋಡಿ ಮನೆ ಕಟ್ಟಿದ್ರೆ ಈ ತರ ಒಂದು ಜಾಗದಲ್ಲಿ ಕಟ್ಟಬೇಕು, ಮತ್ತೆ ಈ ತರ ಮನೆ ಕಟ್ಟಬೇಕು ಅಂತ ನನಗೆ ಆಸೆ ಆಯ್ತು. ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೇವೆ, ಯಾಕಂದ್ರೆ ನಮಗೆ ಕುರುಕುಂಬಳ ಕೊಟ್ಟ ವ್ಯೂ ಪಾಯಿಂಟ್ ಅಲ್ಲಿ ಸನ್ರೈಸ್ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ನಮ್ ಜೊತೆ ರೆಸಾರ್ಟ್ ನವರೇ ಗೈಡ್ ಇದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಮತ್ತೆ ಸ್ವಲ್ಪ ದೂರ ನಮ್ಮ ಟಿ ಅಲ್ಲೇ ಹೋಗಿ ಮತ್ತೆ ಟ್ರೆಕ್ ಮಾಡ್ಬೇಕಂತೆ. ನೋಡುವ ಹೇಗುಂಟು ಅಂತ. ಫಸ್ಟ್ ಕಾಫಿ ತೋಟದ ನಡುವಿಂದ ಕರ್ಕೊಂಡು ಬಂದ್ರು. ಮತ್ತೆ ನೋಡಿ ಸ್ಟಾರ್ಟ್ ಆಯ್ತು ರಿಯಲ್ ಟ್ರೆಕ್ಕಿಂಗ್. ಕಲ್ಲುಗಳ ನಡುವೆ ಹತ್ಕೊಂಡು ಹೋಗ್ಬೇಕು. ಮತ್ತೆ ನಾರ್ಮಲ್ ಸ್ಟೆಪ್ಸ್ ಕೂಡ ಎಂತ ಇಲ್ಲ. ನಂಗಂತೂ ಹಿಂದಿನ ದಿನ ಎಡಕಲ್ ಕೇವ್ಸ್, ಫ್ಯಾಂಟಮ್ ರಾಕ್ಸ್ ಇದು ಹತ್ತಿ ಇಳಿದು ಕಾಲ್ ನೋವಿಂದ ಕಾಲ್ ಮುಂದೆನೆ ಇಡ್ಲಿಕ್ಕೆ ಆಗ್ತಿಲ್ಲ. ಲಾಸ್ಟ್ ನನ್ನಿಂದ ಆಗುದೇ ಇಲ್ಲ ಅಂತ ಹೇಳಿ ಕೂತ್ಕೊಂಡೆ. ಆದ್ರೆ ನನ್ನ ಗಂಡ ಮತ್ತೆ ಗೈಡ್ ಒಬ್ರು ನೀರ್ ಕುಡಿಸಿ ಗಾಳಿ ಹಾಕಿ ಆದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸಿ ಮತ್ತೆ ಶುರು ಮಾಡಿದೆ. ಸೊ ಫೈನಲಿ ನಾವು ಟಾಪ್ ರೀಚ್ ಆದ್ವಿ. ಇನ್ನು ಸನ್ರೈಸ್ ಒಂದು ನೋಡಿ ಮತ್ತೆ ಹೋಗುವ. ನಂಗಂತೂ ಸಾಕಾಯ್ತು.
ರೆಸಾರ್ಟ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ನಮ್ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡಬೇಕು. ಅದಕ್ಕಿಂತ ಮುಂಚೆ ಒಂದು ರೀಲ್ಸ್ ಆಗ್ಬೇಕಲ್ಲ. 1 2 ಕಾಲು ಕೈ 1 2 ಕಾಲು ಕೈ. ನಗ್ಬೇಕಾ ಕ್ಯಾಮ್ರಾ ನೋಡಿ? ಅಳ್ಕಂಡ್ ನಿಂತ್ಕೊಂಡ್ಬಿಡಿ ಸರ್. 1 2 ಕಾಲು ಕೈ 1 2 ಕಾಲು ಕೈ. ಸೂಪರ್. ಈಗ ನಾವು ಈ ಟ್ರಿಪ್ನ ಕೊನೆಯ ಜಾಗಕ್ಕೆ ಬಂದಿದ್ದೇವೆ. ಅದುವೇ ಬಾಣಾಸುರ ಸಾಗರ ಡ್ಯಾಮ್. ಇದು ಭಾರತದ ಅತಿ ದೊಡ್ಡ ಮಣ್ಣಿನ ಅಣೆಕಟ್ಟು ಮತ್ತೆ ಏಷ್ಯಾದ 2ನೇ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಎಂಟ್ರಿ ಫೀಸ್ 40 ರೂಪೀಸ್ ಇದೆ ಒಬ್ಬರಿಗೆ. ಮತ್ತೆ ಇಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ. ಸ್ಪೀಡ್ ಬೋಟಿಂಗ್, ಟ್ರೆಕ್ಕಿಂಗ್, ಪೆಡಲ್ ಬೋಟ್, ಜಿಪ್ ಲೈನ್ ಕೂಡ ಇದೆ. ಕಾಲು ಕೈ.
ನಾವಾಗ ಬೆಂಗಳೂರಿಗೆ ಬರ್ತಾ ಇರುವಾಗ ಆನ್ ದ ವೇ ನಮಗೆ ಸನ್ಫ್ಲವರ್ ಫೀಲ್ಡ್ ಕಂಡಿತು. ಇದು ಇರೋದು ಗುಂಡ್ಲುಪೇಟೆಯಲ್ಲಿ. ಇದಕ್ಕೆ ಎಂಟ್ರಿ ಫೀಸ್ 20 ರುಪೀಸ್. ನಾವು ಅದಕ್ಕೆ ಹೊರಗಡೆಯಿಂದಾನೆ ಫೋಟೋ ತಗೊಂಡ್ ಬಂದ್ವಿ. ಅದೇ 20 ರುಪೀಸ್ ಅಲ್ಲಿ ಎಳ್ನೀರು ಕುಡ್ಕೊಂಡ್ ಬಂದ್ವಿ. ಫೈನಲಿ ನಾವೀಗ ಬೆಂಗಳೂರು ರೀಚ್ ಆದ್ವಿ. ನಮ್ಮ ಗೂಡು ತುಮ್ಲೂರನ್ನು ಸೇರಿಕೊಳ್ತಾ ಇದ್ದೇವೆ. ನಮ್ಮ ಕೇರಳ ಟ್ರಿಪ್, ವಯನಾಡ್ ಟ್ರಿಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ನಿಮ್ಗೆ ಏನ್ ಅನಿಸ್ತು, ಯಾವ ಪ್ಲೇಸ್ ಇನ್ ನಾವು ಎಕ್ಸ್ಪ್ಲೋರ್ ಮಾಡಬಹುದು, ಏನಾದ್ರೂ ಸಜೆಷನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ನು ಮುಂದಿನ ಟ್ರಿಪ್ ನಲ್ಲಿ ಸಿಗುವ.